ಸರ್, ಇಲ್ಲಿ ಮಗುಗೆ ಈ ರೀತಿ ತಾಯಿ ಹಲ್ಲೆ ಮಾಡಿದ್ದಾರೆ, ದಾರುಣವಾಗಿ ಹೊಡೆದಿದ್ದಾರೆ, ಎತ್ತ ಮಗು ಅಂತಲೂ ನೋಡ್ದಲ್ಲೇ ಹೊಡೆದಿರೋಂಥ ಘಟನೆ ನಡೆದಿರೋಂಥದ್ದು ಈ ಗಿರಿನಗರದಲ್ಲಿ. ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಏನು ನಡೀತು, ಅಸಲಿ ಘಟನೆ ಏನು? ಮೇಡಮ್, ಅವತ್ತು ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನಮ್ಮ ಹುಡುಗನೇ ಅಲ್ಲಿ ಮಾಡಿ ಮೇಲ್ಗಡೆ ಬಾಡಿಗೆಗಿದ್ದಾನೆ. ಆ ಮಗು ಕರೆದಿದೆ, ಹುಡುಗನ್ನ ಕರೆದುಬಿಟ್ಟು ಬನ್ನಿ ಇಲ್ಲಿ ಅಂತಂದು ಕರೆದಿದೆ. ಏನಪ್ಪ ಅಂತಂದರೆ ಊಟ ಕೊಡು ಅಂತ ಕೇಳಿದೆ. ಊಟ ಕೊಡು ಅಂತ ಕೇಳಿದಾಗ ಅವನು ಯಾಕೆ ಹೆಂಗೆ ಕೊಡೋದಾಗುತ್ತೆ ಯಾವುದೋ ಮಗುಗೆ ಅಂದ್ಬಿಟ್ಟು ಏನು ಅಂತ ಕೇಳಿದಾಗ ಕೈ ಮೈಯೆಲ್ಲ ಏಟಾಗಿದೆ. ಆಮೇಲೆ ನಮಗೆ ಫೋನ್ ಮಾಡಿ ಹೇಳಿದಾಗ ನಾವು ಹೋದರೆ ಆ ಮಗುಗೆ ಊಟನೂ ಕೊಟ್ಟಿಲ್ಲ, ಏನಿಲ್ಲ, ಒಂದು ಬುಟ್ಟಿ ಒಳಗಡೆ ನಿಸ್ಬಿಟ್ಟು ಹೊಟ್ಟೋಗಿದ್ದಾರೆ. ಅವರು ಮಗುನ ಕೇಳಿದ್ರೆ ಆ ಮಗುನೇ ಹೇಳುತ್ತೆ, ನಮ್ಮ ತಾಯಿನೇ ಹೊಡೆದಿದ್ದು, ನಮ್ಮ ತಾಯಿನೇ ಕುಕ್ಕರಲ್ಲಿ ಹೊಡೆದಿರೋದು, ಕೈಗೆ ಹೊಡೆದಿದ್ದಾರೆ, ಫುಲ್ ಮೈ ಕೈ ಎಲ್ಲ ಗಾಯ ಆಗಿದೆ. ಮಾತಾಡಿದ್ರೆ ಪಾಪ ಆ ಮಗು ಅನ್ನ ಕೇಳುತ್ತೆ, ಫಸ್ಟು ಅನ್ನ ಕೇಳುತ್ತೆ. ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಯಾವ ಮಕ್ಳಿಗೂ ಆ ಸ್ಥಿತಿ ಬೇಡ. ನಮ್ಗೆ ಅಷ್ಟು ಬೇಜಾರಾಯಿತು. ಹಾಗಾಗಿ ಆಮೇಲೆ ಇಲ್ಲೆಲ್ಲ ಸೇರಿಕೊಂಡು ನಮ್ಮ ಸಂಘಟನೆಯವರೆಲ್ಲ ಸೇರಿಕೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೋ, ಈ ಥರ ಆಗಿದೆ ಸರ್ ಅಂತಂದೇಳಿ. ಅವರು ಕರೆಸಿ ಮಾನವೀಯತೆ ರೀತಿಯಲ್ಲಿ ಅವ್ರೂ ಕರೆಸಿ ಸಾಹೇಬ್ರನ್ನೇ ಮಾತಾಡಿ ಮಗುನ ಇದು ಚೈಲ್ಡ್ ಇದಕ್ಕೆ ಕರ್ಕೊಂಡೋಗಿ ಬಿಟ್ಟರು. ಅವರು ಬಂದಿದ್ರು ಜೊತೆಯಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬೆಳಗ್ಗೆ ಬನ್ನಿ ನಾವು ಏನಿದೆ ಮಾತಾಡಿ ಕ್ಲಿಯರ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೋ. ಅವರು ಸುಮಾರು ಹೊತ್ತು ಕೊಂಡ್ರು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಆಮೇಲೆ ಅವರೆಲ್ಲ ಬಂದು ಮಾತಾಡಾದ್ಮೇಲೆ ಅವ್ರು ಹೇಳಿದ್ರು ಏನಂದರೆ, ಅವರಿಬ್ಬರನ್ನು ಕರೆಸಿ ನಾವು ಮಾತಾಡ್ತೀವಿ. ಯಾವ ಏನು ಹೇಳಿದ್ರು ಅಂತಂದರೆ, ನಮ್ಮ ಯಜಮಾನಂಗೆ ಕರೆಸ್ಬಿಟ್ಟು ಆ ಮಗುನ ಅವ್ರ ಕೈಲೇ ಕೊಟ್ಬಿಡ್ತೀನಿ, ಹ್ಯಾಂಡ್ ಓವರ್ ಮಾಡ್ತೀನಿ. ಮಗುನ ತಂದೆ ಕೊಡ್ತೀನಿ ಅಂತಂತ ಹೇಳಿದ್ರು. ಆಯಿತು ಕೊಡಿ ಅಂತಂತ ನಾವು ಹೇಳ್ದೋ. ಆಮೇಲೆ 1ನೇ ತಾರೀಕುವರೆಗೂ ಟೈಮ್ ತೊಗೊಂಡ್ರು, ನಾವು ಕರೆದು ಮಾತಾಡ್ತೀವಿ. ಆಮೇಲಾದರೂ ಅವರು ಕರೆಸಿಲ್ಲ, ಅಯ್ಯಮ್ಮ ಕರೆಸಿಲ್ಲ. ಅದಕ್ಕೋಸ್ಕರ ಇದಾಯ್ತು ಅಷ್ಟೇ. ಇನ್ನು ಬಿಟ್ಟರೆ ಮೇಡಮ್ ಅವ್ರು ಬಂದಿರೋದು 15 ಡೇಸ್ ಅಷ್ಟೇ ಅವ್ರು ಆಗಿರೋದು. ಇಲ್ಲಿ ಅವರಲ್ಲ, ಅವರು ಅಲ್ಲ RR ನಗರದಲ್ಲೆಲ್ಲೋ ಇದ್ರಂತೆ, ಮಹಾಲಕ್ಷ್ಮಿ ಲೇಔಟ್ ಅಂತ ಅಯ್ಯಮ್ಮ ಇರಿದ್ದು. ಆಮೇಲೆ ಅದರಿಂದ ಅವ್ರು ಬಂದವ್ರು ಏನು ಮಾಡಿದ್ದಾರೆ, ಇಲ್ಲಿ ಪಾಪ ಅವ್ರಿಗೆ ಮಗುನ ನೋಡೇ ಮನೆ ಕೊಟ್ಟಿರೋದು ಓನರು. ಮನೆ ಕೊಟ್ಟಾದ್ಮೇಲೆ ಇವರು 15 ದಿವಸ ಮಾತ್ರ ಮಗುನ ಒಳಗಡೆನೇ ಇಟ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ತಾರಂತೆ. ಓನರೇ ಹೇಳಿದ್ದಾರೆ, ಯಾಕಮ್ಮ ಮನೆ ಒಳಗಡೆ ಮಗುನ ಬಿಟ್ಬಿಟ್ಟು ಹೋಗ್ತೀವಿ, ಕಿಟಕಿನಾದ್ರು ತೆಗೀರಿ, ಮಗು ಆಟ ಆಡ್ಕೊಂಡಿರುತ್ತೆ ಅಂತಂತ ಹೇಳಿದಾಗ ಆವಾಗ ಕಿಟಕಿ ಓಪನ್ ಮಾಡಿ ಬಿಟ್ಟಾಗ ಈ ವಿಷಯ ಬೆಳಕಿಗೆ ಬಂದಿದ್ದು. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಇಲ್ಲ ಮೇಡಮ್, ಅವ್ರು ಕೆಲಸನೇ ಬಿಟ್ಬಿಟ್ಟಿದ್ರಂತೆ. ಈಗ ಹೊಸ್ದಾಗಿ ನಾನು ಕೆಲಸ ಸೇರ್ಕೊಂಡಿದ್ದೀನಿ. ನಮ್ಗೆ ಅವತ್ತು ಹೇಳಿದ್ದು 9 ಗಂಟೆಗೆ ಬಂದ ಅಮ್ಮ ಕೇಳಿದ್ದಕ್ಕೆ, ಈಗ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಒಳಗಡೆ ಬಿಟ್ಟಿದೆ ಮಗುನ ಅಂತಂದು ಹೇಳಿದ್ದಾರೆ. ಹೊಡೆದಿದ್ದೆಲ್ಲ ನಾನಲ್ಲ ಅಂತ. ಅವ್ರ ಮಗುನೇ ನಿಮಗೆ ಇದರಲ್ಲೇ ಕೊಡ್ತೀನಿ ನಾನು ನಿಮಗೆ, ಅದರಲ್ಲೆಲ್ಲ ಹೇಳಿದೆ ಮಗುನೇ. ಹಾಗಾಗಿ ಮಗು ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮಾನವೀಯತೆ ಅಲ್ಲ. ಯಾವುದೇ ಮಗುಗೂ ಈ ಥರ ಮಾಡಬಾರ್ದು. ನಮ್ಮ ಕರ್ನಾಟಕದಲ್ಲಿ ಈ ಥರ ಆಗಬಾರ್ದು. ಮೇಡಮ್ ಅವರು ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 9ವರೆಗೆ ಬರ್ತಿದ್ರಂತೆ. ಮಗು ಒಳಗಡೆನೆ ಒಂದು ಟಬ್ ಒಳಗಡೆ ನಿಲ್ಲಿಸ್ಬಿಟ್ಟು ಕಿಟಕಿ ಹತ್ರ ನಿಲ್ಲಿಸ್ಬಿಟ್ಟು ಹೋಗೋರು. ಹಂಗಾಗಿ ನಾವು ಹೋಗಿದ ತಕ್ಷಣ ವೀಡಿಯೋ ಮಾಡ್ಕೊಂಡಿದ್ದೀವಿ. ಮಗು ಊಟ ಕೇಳ್ತು, ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದೀವಿ. ಆಮೇಲೆ ಇವ್ರು ಬಂದಮೇಲೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರವರೇ ಅಂತೆ ಅಮ್ಮ, ಬೆಂಗಳೂರವರೇ ಅಂತಂತ ಹೇಳ್ತಾರೆ. ನಾವು ಬೆಂಗಳೂರವರೇ, ಮಹಾಲಕ್ಷ್ಮಿ ಲೇಔಟಲ್ಲಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಓನರ್ನ ಕೇಳೋಕ್ಕೆ 15 ಡೇಸ್ ಆಯ್ತು ಅಷ್ಟೇ ಅಂತಂದು. ಆದರೂ ಎಚ್ಚರಿಕೆ ಏನು ಕೊಟ್ಟಿರಲಿಲ್ವಾ ಸರ್? ಅಂದರೆ ಓನರ್ ಆಗಲಿ ಗೊತ್ತಿಲ್ಲ ಮೇಡಮ್, ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಪಾಪ.
ಇವ್ರು ಈ ಥರ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಆ ಮಗು ಕರೆದು ಹೇಳ್ದಾಗಲೇ ಗೊತ್ತಾಗಿರೋದು, ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಏನೂ ಗೊತ್ತಾಗಿಲ್ಲ. ಅದು 15 ಡೇಸ್ ಅಂತಂದರೆ ಯಾರು ಅಕ್ಕಪಕ್ಕದ ಮನೆಯವ್ರು ಯಾರು ಇದು ಮಾಡೋಕ್ಕೆ ಹೋಗಲ್ಲ. ಹೌದು, ಹಂಗಾಗಿ ಅವಳು ಯಾರು ಅನ್ನೋದೇ ಗೊತ್ತಿಲ್ವಲ್ಲ ಫಸ್ಟ್ ಆಫ್ ಆಲ್, ಅದರಿಂದ ಆ ಥರ ಆಗಿದೆ. ಅವರ ಆವ ಭಾವ ಹೇಗಿತ್ತು ಸರ್? ಅಂದರೆ ಆ ಲೇಡಿದು ಮಗು ನೋಡಿಬೇಕು ಅಂದರೆ ಆ ರೀತಿ ಅವರು ಇನ್ನು ಅವರು ಕೇಳ್ಕೊಂಬಂದಿರೋ ಅಣ್ಣ, ನಮ್ಮ ಅಣ್ಣ ನಾವು ಇರ್ತೀವಿ ಅಂತ ಮನೆ ಕೇಳಿರೋದು. ಅಣ್ಣ ಅಂತ ಅಂದ್ಬಿಟ್ಟು ಆಮೇಲೆ ಆ ಮಗು ಹೇಳುತ್ತೆ ಯಾರೋ ಅಂಕಲ್ ಬರ್ತಾಯಿದ್ರು, ಅವರು ಹೊಡಿತಾಯಿದ್ರು ನಮಗೆ, ಅವರು ಹೊಡೆದಿದ್ದಾರೆ, ಕಚ್ಚಿದ್ದಾರೆ ಅಂತಂದ್ಬಿಟ್ಟು ಅವನ ಸ್ಟೇಷನ್ಗೆ ಕರೆಸಿದ್ರು. ಅವನು ಹೇಳ್ತಾನೆ ನಾನು ತಮಾಷೆಗೆ ಕಚ್ಚಿದೆ, ತಮಾಷೆ ಆಡ್ತಾಯಿದ್ದೋ ಮಗು, ನಾವಿಬ್ಬರು ತಮಾಷೆ ಆಡ್ಕೊಂಡು ಕಚ್ತಾಯಿದ್ದೋ, ಕಿತ್ತಾಡ್ತಾಯಿದ್ದೋ ಅಂತ. ಆ ವ್ಯಕ್ತಿ ಯಾರೋ ಗೊತ್ತಿಲ್ಲ. ಆಮೇಲೆ ಅವರು ಸ್ಟೇಷನಲ್ಲಿ ನೆನ್ನೆನೂ ಒಪ್ಕೊಂಡಿದ್ದಾರೆ, ಮೀಡಿಯಾದವ್ರ ಮುಂದೆನೇ ಒಪ್ಕೊಂಡಿದ್ದಾರೆ. ನಾವು ಅವರು ನಮಗೆ ಒಂದು ಬಾಯ್ ಫ್ರೆಂಡ್ ಬೇಕಾಗಿತ್ತು, ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಹೌದು 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 ಖಂಡಿತ. ಹಾಗಾಗಿ ಅವರೇ ಹೇಳಿರೋದು, ನಾವಲ್ಲ, ಆ ಎಮ್ಮನೇ ನನಗೆ ಹೇಳಿದ್ದಾರೆ ಸ್ಟೇಷನಲ್ಲಿ. ಹಾಗಾಗಿ ನೀವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಲಿ ಒಂದು ಮಗುಗೆ ಒಳ್ಳೇದು ಮಾಡಬೇಕು ಮೇಡಮ್, ಅಷ್ಟೇ ನಮ್ಮ ಅಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಹೆಸರು ಸರ್? ಪರಮೇಶ್ ಕುಮಾರ್ ಅಂತ. ನಾವಿಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ಹೌದು, ಥ್ಯಾಂಕ್ ಯು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.